ಶುಭೋದಯ ಗುರುಗಳೇ, ನಿಮ್ಮೆಲ್ಲರಿಗೂ ಈಗಲೇ ಜಸ್ಟ್ 1 ಗಂಟೆಗೆ ಎದ್ದೊಳ್ದೆ. ಈಗ ನನಗೆ ಡೇ 36 ಆಗ್ತಿದೆ ನನ್ನ ಮನೆ ಬಿಟ್ಟು. ಈಗ ನಾನು ಹರಿಮಂದಿರ್ ಸಾಬ್ಗೆ ಹೋಗ್ತಿದ್ದೀನಿ. ನಿಮಗೆಲ್ಲ ಅರ್ಥವಾಗಿ ಹೇಳ್ಬೇಕಂದ್ರೆ ಗೋಲ್ಡನ್ ಟೆಂಪಲ್ಗೆ ಹೋಗ್ತಿದ್ದೀನಿ. ಗೋಲ್ಡನ್ ಟೆಂಪಲ್ ನಿಜವಾದ ಅದು ಗೋಲ್ಡನ್ ಟೆಂಪಲ್ನಿಂದ ಮಾಡಿದ್ದಾರೆ ಅಂತ ಕೇಳಿದರೆ, ಹೌದು ಗುರು, ನಿಜವಾದ ಗೋಲ್ಡನ್ ಟೆಂಪಲ್ನಿಂದನೇ ಮಾಡಿದ್ದಾರೆ. ಅದು ಎಷ್ಟು ಯೂಸ್ ಮಾಡಿದ್ದಾರೆ ಅಂದರೆ 750 kg ಗೋಲ್ಡ್ ಯೂಸ್ ಮಾಡಿ ಆ ಟೆಂಪಲನ್ನು ನಿರ್ಮಾಣ ಮಾಡಿದ್ದಾರೆ. ಆ ಪುಣ್ಯವಾದ ಗೋಲ್ಡನ್ ಟೆಂಪಲ್ನ ದರ್ಶನ ಪಡೆಯೋಣ. ನನ್ನ ಜೊತೆ ಬನ್ನಿ. ಗುರುಗಳೇ, ಫೈನಲಿ ನಾನು ರೂಮ್ ಬಿಟ್ಟು ಹೊರಗಡೆ ಬಂದ್ಬಿಟ್ಟಿನಿ. ನೋಡ್ಕೊಂಡ್ರೆ ತುಂಬಾ ಹೀಟ್ ಇದೆ. ಸಣ್ಣ ಶಿಮ್ಲಾದಲ್ಲಿ ತುಂಬಾ ಚೆಲ್ಲಾಗಿತ್ತು. 1 ದಿನ 2 ದಿನ 4 ದಿನ ಸ್ಟೇ ಮಾಡಿದ್ದೆ ಶಿಮ್ಲಾದಲ್ಲೇ. ಇಲ್ಲಿ ನೋಡ್ಕೊಂಡ್ರೆ 1 ದಿನ ಅಂಗನ ತಡೆಯಕ್ ಆಗ್ತಾ ಇಲ್ಲ ರೀ. ಸುಮ್ನೆ ಇಳಿತಿದೆ ನೋಡಿ. ಗೂಗಲ್ ಮಾತಾಜಿಗೆ ಟೆಂಪಲ್ ಎಲ್ಲಿದೆ ಅಂತ ತೋರ್ಸಕ್ಕೆ ಹೇಳಿದ್ರೆ ಅದು ಗೂಗಲ್ ಮಾತಾಜಿ ರಾಂಗ್ ಲೊಕೇಶನ್ ಆಗಿ ತೋರಿಸ್ತಾ ಇದೆ. ಇಲ್ಲಿ ಗೂಗಲ್ ಮಾತಾಜಿ ನಂಬಾರ್ದು, ಲೋಕಲ್ ಜನನ ನಂಬಬೇಕು. ಇಲ್ಲಾಂದ್ರೆ ನಾವು ಒಂದು ಶಾರ್ಟ್ ಟ್ಯಾಕ್ಸಿನಲ್ಲಿ ಹೋಗ್ಬೇಕು. ಆದ್ರೆ ಶಾರ್ಟ್ ಟ್ಯಾಕ್ಸಿ ಇಲ್ಲಿ ಹೋಗಕ್ಕೆ ಅವಶ್ಯಕತೆನೇ ಇಲ್ಲ. ನನ್ನ ರೂಮ್ ನಿಂದ ಬೇರೆ 2 ಕಿಲೋಮೀಟರ್ ಇದೆ ಅಂತ ನಡ್ಕೊಂತ ನಾವು ಹೋಗ್ಬೋದು. ಅದಕ್ಕೆ ಅದೇ ಡಿಸೈಡೆಡ್ ಮಾಡಿ ನಾನು ನಡ್ಕೊಂತ ಹೋಗ್ತಿದ್ದೀನಿ. ಬನ್ನಿ, 2 ಕಿಲೋಮೀಟರ್ ಸುಮ್ನೆ ನಡ್ಕೊಂತ ಹೋಗೋಣ. ಪಂಜಾಬ್ನ ಎಕ್ಸ್ಪ್ಲೋರ್ ಮಾಡ್ಕೊಂತ ಬರೋ ದಾರಿದಲ್ಲಿ ನೋಡಿ ಪಾರಿವಾಳ ಹಿಂಗೆ ನೋಡ್ಕೊಂತ ಹೋಗ್ತಿದ್ದೀನಿ. ದರ್ಶನ ಪಡೆಯಕಂತ ಹೋಗ್ತಾ ಇರುವಾಗನೇ ಈ ವ್ಯಕ್ತಿ ಮುಂದೆ ಹೋಗ್ತದಾನಲ್ಲ, ಈ ವ್ಯಕ್ತಿನ ನನ್ನ ಇಟ್ಕೊಂಡು ಏನು ಮಾಡಿಲ್ಲ. ಬಾಗಾ ಬಾರ್ಡರ್ ಅಂತ ಒಂದು ಜಾಗ ಇದೆ, ಪಾಕಿಸ್ತಾನ್ ಮತ್ತೆ ಇಂಡಿಯಾ ಗೇಟ್. ಅದು ನಾವು ಬಾರ್ಡರ್ ನೋಡ್ಬೋದು ಪಾಕಿಸ್ತಾನದ್ದು. ಅಲ್ಲಿ ಹೋಗಿ ನಾವು ಫೋಟೋಸ್ ವಿಡಿಯೋಸ್ ಎಲ್ಲ ಅಲೋ ಮಾಡ್ತಾ ಇದಾರಂತ. ನಾವು ಅಲ್ಲಿ ನೋಡೋಣ. ಇಲ್ಲಿಂದ ಕೇವಲ 60-40 ಕಿಲೋಮೀಟರ್ ಏನೋ ಇದೆ. ಬನ್ನಿ, ಅದು ಎಕ್ಸ್ಪ್ಲೇಸ್ ಮಾಡ್ಕೊಂತ ಹೋಗೋಣ ಈ ಅಣ್ಣ ಜೊತೆಗೆ. ಮತ್ತೆ ಈ ಅಣ್ಣ ಒಬ್ಬರೇ ಇಲ್ಲ, ಹಿಂದೆಗಡೆ ಪೂರ್ತಿ ಫ್ಯಾಮಿಲಿ ಬರ್ತಿದೆ. ಎಲ್ಲ ಶಾರ್ ಟ್ಯಾಕ್ಸಿ ಟೈಪ್. ನನಗೆ ಎಷ್ಟು ತಗೊಂಡಾರ ಅಂದ್ರೆ 150 ರೂಪಾಯಿ ತಗೊಂಡಾರ. 150 ರೂಪಾಯಿನಲ್ಲಿ ನಾನು ಹೋಗಕ್ಕೆ ಬರಕ್ಕೆ ನಾನೇನ್ ಪ್ಲಾನ್ ಮಾಡಿದ್ದೀನಿ, ದೇವಸ್ಥಾನ ಮುಖ್ಯ, ದೇವಸ್ಥಾನದ ದರ್ಶನ ಪಡೆಯೋಣ ಅಂತ ಅನ್ಕೊಂಡೆ. ಆದ್ರೆ ಈ ಅಣ್ಣವ್ರು ಏನಂತಾರ, ನಾಳೆ ಇರೋದಿಲ್ಲ ಬಾಗಾ ಬಾರ್ಡರ್. ನಾನು ನಾಳೆನೆ ಪ್ಲಾನ್ ಮಾಡ್ತಿದ್ದೆ, ಆದ್ರೆ ನಾಳೆ ಇರೋದಿಲ್ಲ ಅಂದ್ಬಿಡ್ಲ ನನಗೊಂದಿನ ವೇಸ್ಟ್ ಆಗುತ್ತೆ. ಸರಿ, ದೇವಸ್ಥಾನದ ದರ್ಶನ ಎಷ್ಟೊತ್ತು ಇರುತ್ತೆ ಅಂತ ಕೇಳಿದ್ರೆ 24 hours ದರ್ಶನ ಇರುತ್ತೆ. ನೀವು ಯಾವಾಗನ ಬಂದು ದರ್ಶನ ಪಡಿಬಹುದು ಅಂತ ಹೇಳ್ತಿದಾರ. ಸರಿ, ನಾವು ಬಾಗಾ ಬಾರ್ಡರ್ ಫಸ್ಟ್ ನೋಡಿ ಆಮೇಲೆ ದೇವಸ್ಥಾನದ ದರ್ಶನ ಪಡೆಯೋಣ. ಬನ್ನಿ, ಇವಾಗ ಈ ಅಣ್ಣ ಜೊತೆಗೆ ಹೋಗೋಣ. ಈ ಆಟೋನೇ ಇದ್ನಲ್ಲೇನೆ ನಾವು ಹೋಗ್ಬೇಕು. ಅಷ್ಟು ದೂರ ಬಾಗಾ ಬಾರ್ಡರ್. ಬನ್ನಿ, ಎಷ್ಟು ದೂರ ಇರುತ್ತೆ ಅಂತ ಗೊತ್ತಿಲ್ಲ. ನಾವು ಎಂಜಾಯ್ ಮಾಡ್ಕೊಂತ ಹೋಗ್ತಾ ಇದೀವಿ. ನೋಡಿ, ಪೂರ್ತಿ ಆಟೋ ಫುಲ್ ಆಗಿದೆ. ನನ್ನ ಬಕೆಟ್ ಲಿಸ್ಟ್ ನಲ್ಲಿ ನಾನು ಆಡ್ ಮಾಡ್ಕೊಂಡಿನಿ ಬಾಗಾ ಬಾರ್ಡರ್ ನಾನು ನೋಡ್ಬೇಕು, ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ನಾನು ನೋಡ್ಬೇಕು ಅಂತ ಬಕೆಟ್ ಲಿಸ್ಟ್ ನಲ್ಲೇ ಹಾಡ್ ಮಾಡಿದ್ದೆ. ಆದ್ರೆ ನಾಳೆ ನೋಡಕ್ಕೆ ಆಗೋದಿಲ್ಲ, ನಾಳೆ ಸಂಡೇ ಇದೆ ಕಾರಣಕ್ಕೋಸ್ಕರ ಇವತ್ತು ನಾನು ನೋಡ್ತಿರೋದು. ಇವತ್ತು ಪೂರ್ತಿ ಈ ಬಾಗಾ ಬಾರ್ಡರ್ ಮತ್ತೆ ಗೋಲ್ಡನ್ ಟೆಂಪಲ್ ದರ್ಶನ 2 ಒಂದೇ ಸರಿ ಆಗುತ್ತೆ. ನಾಳೆ ಫ್ರೀ ಆಗಿ ನಾನು ಬೇರೆ ಪ್ಲೇಸ್ಗೆ ಹೋಗ್ಬೋದು. ಬನ್ನಿ, ನಾವು ನೋಡೋಣ. ಹಿಂದೆಗಡೆ ಕುಂತಿದ್ರೆ ತುಂಬಾ ಚೆನ್ನಾಗಿ ವ್ಯೂ ಸಿಗುತ್ತೆ ಅಂತ ಹಿಂದೆಗಡೆ ಬಂದು ಕುಂತಿದ್ರೆ ಫುಲ್ ಹೊಡಿತಿದ್ದೆ. ಏನ್ರಿ ಈ ತರ ಬಿಸಿಲು ಹೊಡಿತಿದೆ ಅಲ್ಲಿ?
ಫೈನಲಿ ನಾವು ಬಂದ್ಬಿಟ್ಟಿವಿ. ಒಳಗಡೆ ಏನೋ ಹೋಗಿಲ್ಲ, ಸ್ಟೇಡಿಯಂ ಹೊರಗಡೆ ಇದೀವಿ ನೋಡಿ. ಪಬ್ಲಿಕ್ ಹಿಂಗ ಹೋಗ್ತಾನೆ ಇದಾರೆ. ನೋಡಕೋದ್ರೆ ಎಕ್ಸಿಟ್ ಹೆಂಗಪ್ಪ ಇದು, ಪಬ್ಲಿಕ್ ಹೆಂಗ ಹೋಗ್ತಿದೆ ಹಂಗ ಹೋಗ್ತಿದೀವಿ ನಾವು. ಕ್ರೌಡ್ ಫುಲ್ ಇದೆ, ಬಿಸಿಲುಗಳ ಟೂ ಮಚ್ ಇದೆ. Few minutes later. ನೋಡಿ ಫೈನಲಿ ನಮಗೆ ಇಂಡಿಯಾ ಫ್ಲಾಗ್ ಮತ್ತೆ ಪಾಕಿಸ್ತಾನ ಫ್ಲಾಗ್ ಕಾಣ್ತಿದೆ. ಝೂಮ್ ಮಾಡಿ ನಿಮ್ಗೆ ತೋರಿಸ್ತೀನಿ ನೋಡಿ. ನೋಡಿ ಇದು ಇಂಡಿಯಾ ಫ್ಲಾಗ್, ಅದು ಪಾಕಿಸ್ತಾನ ಫ್ಲಾಗ್. ನಾವು ಇವಾಗ ಒಳಗಡೆ ಹೋಗ್ಬೇಕು. ಚೆಕ್ಔಟ್ ಏನೋ ಇದೆ ಅಂತ, ಚೆಕಿಂಗ್ ಏನೋ ಇದೆ ಅಂತ, ಅದು ನೋಡಿ ನಾವು ಒಳಗಡೆ ಹೋಗ್ಬೋದು. ನೋಡಿ ಚೆಕಿಂಗ್ ಪಾಯಿಂಟಿಗೆ ಬಂದ್ಬಿಟ್ಟಿವಿ. ಇವಾಗ ಕ್ಯಾಮ್ರಾನ ಆಫ್ ಮಾಡಿ ಚೆಕಿಂಗ್ ಮಾಡ್ಕೊಂಡು ಒಳಗಡೆ ಹೋಗೋಣ ಬನ್ನಿ. ಕ್ರೌಡ್ ನೋಡಿದರೆ ಫುಲ್ಲಾಗಿದೆ. ನಮ್ಮ ಇಂಡಿಯಾದು ಹೆಮ್ಮೆಯ ಫ್ಲಾಗ್ ಇಲ್ಲಿ ಹಾರಾಡ್ತಿದೆ. ಫೈನಲಿ ನಾವು ಸ್ಟೇಡಿಯಂ ಒಳಗಡೆ ಹೋಗ್ತಾಯಿದ್ದೀವಿ. ಕ್ರೌಡ್ ನೋಡಿದರೆ ತುಂಬ ಫುಲ್ ಇದೆ. ಸ್ವಲ್ಪ ಜನ ಏನಂತಾರ ಇಲ್ಲಿ ವಾಪಸ್ ಹೋಗು ಅಂತ ಇದಾರ. ಇನ್ನು ಸ್ವಲ್ಪ ಜನ ಅಂದ್ರೆ ಮೇಲೆ ಹೋಗ್ತಾ ಇದಾರ. ಆದ್ರೆ ಅಲ್ಲಿ ಗೇಟ್ ಕ್ಲೋಸ್ ಆಗಿದೆ. ಈ ಬಳ್ಳಾರಿ ಹುಡುಗ ಬಿಡ್ತಾನ, ಅಂತೂ ಇಂತೂ ನಾನು ಸ್ವಲ್ಪ ನೋಡಕ್ಕೆ ಸಾಧ್ಯವಾಗಿದೆ. ನೀವು ನೋಡಿ. ನನ್ನ ಕಣ್ಣಿಗೆ ಸಿಗ್ತಾ ಇಲ್ಲ, ನಿಮ್ಮ ಕಣ್ಣಿಗೆ ಸಿಗ್ತದ ಇಲ್ಲ ಅಂತ ನೋಡಿ. ಅಬ್ಸರ್ವ್ ಮಾಡಿರಾ, ಯಾರು ಕುಂತಿಲ್ಲ ಆ ಕಡೆ. ಅಷ್ಟೊಂದು ನೋಡಿ, ನಮ್ಮ ಇಂಡಿಯಾ ಪವರ್ ಈ ಥರ ಇರುತ್ತೆ. ಆ ಕಡೆ ಪೂರ್ತಿ ಖಾಲಿ. ನಾನು ಬಿಡ್ತೀನ ಸುಲಭವಾಗಿ, ಜಾಗ ಏನೋ ಒಂದು ಇಟ್ಕೊಂಡ್ಬಿಟ್ಟಿದ್ದೀನಿ ನೋಡಿ. ಆಯ್ಕೋರ್ ನನ್ನ ಎಬ್ಸಂತ ಧನ್ಯವಾದ.
ತುಂಬಾ ಚೆನ್ನಾಗಿ ನಾನು ನೋಡಿದ್ದೀನಿ. ಆದ್ರೆ ಹಂಗ ಅಂತ ಜನದಲ್ಲಿ ಮಿಡಿಲ್ ನಲ್ಲಿ ಹೋಗಿ ನಾನು ನಿಮಗೆ ತೋರಿಸಿದ್ದೀನಿ, ಕಷ್ಟಪಟ್ಟು ತೋರಿಸಿದ್ದೀನಿ. ಇಷ್ಟಪಟ್ಟು ಲೈಕ್ ಮಾಡ್ಬಿಡಿ. ಬನ್ನಿ ಇವಾಗ ಆ ದೇವಸ್ಥಾನದ ದರ್ಶನ ಪಡೆಯೋಣ. ಈಗ ಫಾಸ್ಟ್ ಆಗಿ ನಾವು ಆಟೋದಲ್ಲಿ ಹೋಗಿ ಅಲ್ಲಿ ಹೋಗಿದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಲೆಸ್ಕೋಬೇಡಿ. ಹೊರಗಡೆ ಬರುವಾಗ ಇಲ್ಲೊಂದು ಪ್ಯಾಂಜರ್ನ ನೀವು ನೋಡ್ಬೋದು. ಮತ್ತೆ ಬಾರ್ಡರ್ ಎಷ್ಟು ಹತ್ರವಾಗಿದೆ ನೋಡಿ. ಇಲ್ಲಿ ನಾವು ಟಚ್ ಮಾಡ್ಬೋದು, ಆದ್ರೆ ಇಲ್ಲಿ ಮಿಲಿಟರಿ ಅವ್ರು ನಿಂತಾರೆ ಆ ಕಡೆ ಸೈಡ್. ಅದು ಪಾಕಿಸ್ತಾನ ನೋಡಿ, ಇದು ಇಂಡಿಯಾ ನೋಡಿ ಸೆಕ್ಯೂರಿಟಿ. 3 hours later. ಕುರುಗಲೆ ಅದೆಲ್ಲ ನೋಡ್ಕೊಂಡ್ಮೇಲೆ ನಾನು ಒಂದು ಶೇರ್ ಆಟೋದಲ್ಲಿ 10 ರೂಪಾಯಿ ಕೊಟ್ಟು ದೇವಸ್ಥಾನಿಗೆ ಹೋಗ್ತಿದ್ದೀನಿ. ಬೆಳಿಗ್ಗೆ ನಡ್ಕೊಂಡಿದ್ದು ನನಗೆ ತುಂಬಾ ಕಾಲು ನೋಡ್ತಿದೆ. ಮತ್ತೆ ಅಂದ್ರೆ ನಡೆಯಕ್ಕಾಗಲ್ಲ. मेरा बना रहा हूँ, आपका नहीं है. नहीं बना रहे. तेरा क्या क्यों बनाऊँ मैं? मेरी भी लाइक कर दे. हाँ तेरे भी बनाना है क्या? अच्छा नो सामने आओ क्या? इधर आ जाओ. हाँ ನೋಡಿ ಆತ ಏನೋ ನನ್ನ ಅರಿಸ್ಬಿಟ್ಟಣ. कई को चिल्लाते प्यार से बोलो ना. ओके भाई साहब. हाँ प्यार से बोला तो हो गया. डर गया मैं. नहीं डरना नहीं है. ನೋಡಿ ಪ್ರೀತಿನಿಂದ ಹೇಳ್ಬೇಕು. ಅರಿಸಿದ್ರೆ ಒಂದು ನಿಮಿಷ ನಾನು ಭಯಪಟ್ಟೆ, ಇಲ್ಲಾಂದ್ರೆ ಏನು ಬರ್ತೀನಿ. ನೋಡಿ ಅನ್ನೋರು ಆಟೋ ಬ್ಯಾಟ್ರಿ ಆಟೋ ಓಡಿಸ್ಕೊಂತ ಗಲ್ಲಿ ಗಿಲ್ಲಿ ಅಂತ ಸುತ್ತಾಡ್ಕೊಂತ ವಿಡಿಯೋ ಆನ್ ಮಾಡಿದ್ದೀನಿ. ಫುಲ್ ಜೋಶ್ನಲ್ಲಿ ಹೋಗ್ತದೆ ನನ್ನ. ಯಾವ ಕಾಯಕ್ಕೆ. हेलो भाई साहब, क्या हाल चाल है? ठीक ठाक हो? बहुत जना बढ़िया है. हमारे अमृतसर आओ, घूमो फिरो और अमृतसर के नज़ारे लो. हाँ और मंदिर साहब जाओ, दुर्गाना मंदिर जाओ, वैष्णो देवी मंदिर जाओ और बाबा सीता साहब जाओ. हाँ क्या वो जाओ, क्या ना पाथे वाले गुरुद्वारे जाओ. हाँ बहुत केसर ढाबे जाओ, कुरावा ढाबे जाओ. खाना बढ़िया से बढ़िया खाओ, पंजाबी खाना. ಹಾಂ ತುಂಬ ಚೆನ್ನಾಗಿದೆ ರೀ. ಪಂಜಾಬಿ ಕುಲ್ಚಾ. ದೇವಸ್ಥಾನದ್ದು ನಾನು ಇವಾಗೆ ಊಟ ಮಾಡ್ಕೊಂಡು ಬಂದೀನಿ. ऊपर से लस्सी पीजिए. हाँ ज्ञान लस्सी. हाँ फेवरेट अमृतसर की फेवरेट लस्सी ज्ञान लस्सी. अच्छा मशहूर. इधर अच्छा माल मिलता पीछे. अच्छा पीछे मिल जाएगा. ಬರೋ ಟೈಮ್ ಟ್ರೈ ಮಾಡೋಣ ಲಸ್ಸಿನ. ಈಗ ನಾವು ದೇವಸ್ಥಾನ ಹತ್ರ ಹೋಗ್ತಿದ್ದೀವಿ ಬ್ಯಾಟ್ರಿ ಗಾಡಿ ಮೂಲಕ. ಬನ್ನಿ ಅಲ್ಲಿ ನೋಡಿದ್ಮೇಲೆ ಇನ್ನು ಮಾತಾಡ್ತೀನಿ. ಇಲ್ಲಿ ನೋಡ್ಕೊಂಡ್ರೆ ಬೆಳಿಗ್ಗೆ ನಾನು ಎಲ್ಲಿ ಎಲ್ಕೊಂಡು ಹೋಗಾರ ಅನ್ನೋರು ಮತ್ತೆ ಅಲ್ಲೇ ಬಂದು ಸೇರಿದ್ದೀನಿ. ಈಗ ನಾನು ಗೋಲ್ಡನ್ ಟೆಂಪಲ್ ನಿಮಗೆ ತೋರಿಸಬಾರ್ದು ಅನ್ಕೊಂಡೆ, ಬೆಳಿಗ್ಗೆ ತೋರಿಸ್ಬಿಡೋಣ ಇವಾಗ ಏನ್ ಚೆನ್ನಾಗಿರುತ್ತಂತ ನಾನು ಸ್ವಲ್ಪ ಥಿಂಕ್ ಮಾಡ್ಕೊಂಡೆ. ಆಮೇಲೆ ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿ ನೋಡಿದ್ಮೇಲೆ ನನಗೆ ಒಂದು ಅರ್ಥ ಆಯ್ತು, ಬೆಳಗಿನಿಂದ ಸಂಜೆನೆ ಇಲ್ಲಾಂದ್ರೆ ರಾತ್ರಿನೇ ತುಂಬಾ ಅದ್ಭುತವಾದ ನೋಡ್ಬೋದು ಅಂತ ಇಲ್ಲಿ ಇನ್ಸ್ಟಾಗ್ರಾಮ್ ನಲ್ಲಿ ಯೂಟ್ಯೂಬ್ ನಲ್ಲಿ ನಾನು ನೋಡಿದ್ದೀನಿ. ಅದಕ್ಕೆ ನಾನು ನೈಟೇ ಬಂದು ನಿಮಗೆ ತೋರಿಸ್ಬಿಡೋಣ ಅಂತ ಇವಾಗ ತೋರ್ಸೋಕೆ ಹೋಗ್ತಾ ಇದ್ದೀನಿ. ನಾಳೆ ಒಂದು ಅದ್ಭುತವಾದ ಟ್ರಿಪ್ ನಾವು ಮಾಡೋಣ. ಈಗ ನಾವು ಗೋಲ್ಡನ್ ಟೆಂಪಲ್ ಲೈಟಿಂಗ್ ನಲ್ಲಿ ತುಂಬಾ ಚೆನ್ನಾಗಿರುತ್ತೆ ನೋಡಿ. ದೇವಸ್ಥಾನದ್ದು ದರ್ಶನ ಆಗಿದ್ಮೇಲೆ ನಾನು ಈಗ ರೂಮ್ ಕಡೆ ಹೋಗ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಒಂದು ಅದ್ಭುತವಾದ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನ ನೋಡೋಣ. ಸಾರಿ ಗುರುಗಳೇ, ಏನು ಅನ್ಕೋಬೇಡಿ, ಚರಿತ್ರೆ ಬಗ್ಗೆ ನನಗೆ ಏನು ಗೊತ್ತಿಲ್ಲ. ಆದಷ್ಟು ನಾನು ನಿಮಗೆ ತೋರಿಸಿದ್ದೀನಿ. ತುಂಬ ಚೆನ್ನಾಗಿದೆ ನೈಟ್ ಟೈಮ್ನಲ್ಲಿ. ನಿಮ್ಮೆಲ್ಲರಿಗೂ ಶುಭರಾತ್ರಿ. ನಾಳೆ ನೋಡೋಣ. ಟಾಟಾ ಬೈ ಬಾಯ್.